ವಿಚಾರ ಮಾಡಿ ಲೆಕ್ಕ ಮಾಡಿರಿ, ಚೆನ್ನಾಗಿ ತಿಳ್ಕೊಂಡು ಮಾಡಿರಿ. ಹೆಂಗೆ ವಿಚಾರ ಶಕ್ತಿ ನಿಮ್ಮದು ಚೆಕ್ ಆಗ್ತದೆ ಇದಕ್ಕೆ ಹೇಳೋದು. ಚೆನ್ನಾಗಿ ಗಣಿತಿರ್ತಾವೆ, ವಿಚಾರ ಮಾಡಿರಿ. 25 ಸಮವಾದ ಚೌಕಾಕೃತಿಗಳ ಒಂದು ಭುಜ 14 ಸೆಂಟಿಮೀಟರ್ ಇದ್ದರೆ ಅವುಗಳ ಒಟ್ಟು ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಬಂದು. ಹೆಂಗೆ ಮಾಡ್ತೀರಿ ಮಾಡಿರಿ, ನಾನು ನಿಮಗೆ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಹಾಂ, ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಚೌಕದ ವಿಸ್ತೀರ್ಣ, ಚೌಕದ ಭುಜ ಬರೋಬ್ಬರಿ, ಚೌಕದ ಭುಜ ಬರೋಬ್ಬರಿ 14 ಸೆಂಟಿಮೀಟರ್. 14 ಸೆಂಟಿಮೀಟರ್. ಒಂದು ಚೌಕದ ವಿಸ್ತೀರ್ಣ ಬರೋಬ್ಬರಿ, ಒಂದು ಚೌಕದ ವಿಸ್ತೀರ್ಣ ಬರೋಬ್ಬರಿ ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ ಬರೋಬ್ಬರಿ 14 ಗುಂಡ್ಲೆ 14 ಬರೋಬ್ಬರಿ 196 ಚಮಿ. ಬರೋಬ್ಬರಿ ಎಷ್ಟು? 196 ಚಮಿ. ಇದು ಒಂದು ಚೌಕದಾತು. ಇನ್ನು 25 ಚೌಕಗಳ ಒಟ್ಟು ವಿಸ್ತೀರ್ಣ ಬರೋಬ್ಬರಿ, ಒಟ್ಟು ವಿಸ್ತೀರ್ಣ ಬರೋಬ್ಬರಿ, ಒಟ್ಟು ವಿಸ್ತೀರ್ಣ ಬರೋಬ್ಬರಿ, ಒಟ್ಟು ವಿಸ್ತೀರ್ಣ ಬರೋಬ್ಬರಿ ಒಂದು ಚೌಕದ ವಿಸ್ತೀರ್ಣ 196 ಅದ. ಎಷ್ಟು ಚೌಕಗಳವು? ಎಷ್ಟು ಚೌಕದ ಕೆಳಗೆ 25 ಚೌಕಗಳದ್ದು ಎಷ್ಟಾಗ್ತದೆ ನೋಡ್ರಿ. ಬರೋಬ್ಬರಿ 25 ಆಗಲಿ 150, ಕೆಲವಂತು 15, 25 ಮತ್ತು 225, 220, 30, 40, 240, 24, 25 ಅಲ್ಲಿ 25, 25, 5, 4, 9, 49, 49, 20 ಚದರ ಮೀಟರ್. 4900 ಚದರ ಮೀಟರ್ ನೋಡ್ರಿ. ಒಟ್ಟು ವಿಸ್ತೀರ್ಣ ಬರೋಬ್ಬರಿ 4900 ಚದರ ಮೀಟರ್ ಬರೋಬ್ಬರಿ. ಒಟ್ಟು ವಿಸ್ತೀರ್ಣ 4900 ಚದರ ಮೀಟರ್. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಡಿ. ಉತ್ತರ ಸಂಖ್ಯೆ ಡಿ. ಹಿಂಗೆ ಅರ್ಥ ಮಾಡ್ಕೋಬೇಕು. ಮೊದಲು ಏನು ಮಾಡಬೇಕು? ಚೌಕದ ಭುಜ 14 ಸೆಂಟಿಮೀಟರ್, ಅದು ಒಂದು ಚೌಕದ ವಿಸ್ತೀರ್ಣ ಅಂದ್ರೆ ಭುಜ ಗುಂಡ್ಲೆ ಭುಜ 196 ಚದರ ಮೀಟರ್. ಎಷ್ಟು ಚೌಕವು? 25 ಸಮವಾದ ಚೌಕಾಕೃತಿಗಳ ಒಂದು ಭುಜ ಕೊಟ್ಟ ಅಂದ್ರೆ 25 ಚೌಕಗಳ ವಿಸ್ತೀರ್ಣ. ಅರ್ಥಾತ್ ಏನಿದು? 25 ಚೌಕಗಳ ವಿಸ್ತೀರ್ಣ. ಚೌಕಾಕಾರದ 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 25 ಚೌಕಾಕಾರದ ಒಟ್ಟು ವಿಸ್ತೀರ್ಣ ಬರೋಬ್ಬರಿ ಏನು? ಒಂದು ವಿಸ್ತೀರ್ಣ, ಒಂದು ಚೌಕದ ವಿಸ್ತೀರ್ಣ ಗುಂಡ್ಲೆ 25 ಬರೋಬ್ಬರಿ 4900 ಚದರ ಮೀಟರ್. ಉತ್ತರ ಸಂಖ್ಯೆ ಡಿ. ಇಷ್ಟೇ ವಿಚಾರ ಮಾಡುವಂಥ ಲೆಕ್ಕಗಳಿರ್ತಾವೆ. ಮತ್ತೊಂದೇನಿಲ್ಲ, ಅನುಪಾತದ ಬಂದ ಮಾಡಬೇಕು, ವಿಸ್ತೀರ್ಣ ಕಂಡು ಹಿಡಿದು ಇಂಥವೆಲ್ಲ ಗಣಿತಗಳು ಮತ್ತೆ ಸರಳ ಇರ್ತಾವೆ. ವಿಚಾರ ಮಾಡುವಂಥ ನಾಲೆಜ್ ಅದನ್ನು ಇಲ್ಲೋ ಚೆಕ್ ಮಾಡ್ತಿರ್ತಾರೆ. ಚೆನ್ನಾಗಿ ಬರ್ಕೊಡ್ರಿ, ಚೆನ್ನಾಗಿ ಮಾಡಿರಿ. ಮುಂದಿನ ಗಣಿತ ಮಾತು ಹೇಳ್ತದ ನಿಮಗೆ. ಲಕ್ಷ ಕೊಟ್ಟು ನೋಡ್ರಿ.